ಅದಕ್ಕೆ ಕಮ್ಮಿ ಆಗಿದೆ. ಇವಾಗ ಕಾಲು ನೋವು ಏನೂ ಇಲ್ಲ, ಸೊಂಟ ನೋವು ಕಮ್ಮಿ ಆಗಿದೆ. ಒಂದು 5 kg ವೆಯ್ಟ್ ಲಾಸು ಆಗಿದ್ದೀನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಈ ಮುಂಚೆ ಕೆಲವೊಂದು ಸಮಸ್ಯೆಯಿಂದ ನೀವು ಇಲ್ಲಿ ಬಂದಿದ್ರೆ ಏನೇನು ಸಮಸ್ಯೆಗಳಿತ್ತು, ಏನೇನು ಮೆಡಿಸಿನ್ ತಗೊಂಡ್ರಿ, ಇವಾಗ ಹೇಗಿದ್ದೀರಾ? ಸರ್ ನಾನು ಕಾಲು ನೋವಿಗೆ ಅಂತ ಬಂದಿದ್ದು, ಅದನ್ನ ತಗೊಂಡು ಮೆಡಿಷನ್ ಎಲ್ಲ ತಗೊಂಡಿದ್ದೆ. ಇವಾಗ ಪರವಾಗಿಲ್ಲ ಸರ್. ಕಾಲು ನೋವಿಗೆ ಅಂತಾನೆ ಬಂದಿದ್ದು. ಡಾಕ್ಟ್ರು ಶಾಪು ಮತ್ತೆ ಹಾಸ್ಪಿಟ್ಲಲ್ಲಿ ಎಲ್ಲ ಹೋಗಿ ಬಂದಿದ್ದು. ಅವರು ಆರ್ಥರೈಟಿಕ್ಸ್ ಆಗಿದೆ ಅಂತ ಹೇಳಿದ್ರು. ಅದು ಕಾಲೆಲ್ಲ ಫುಲ್ಲು ಕಲ್ಲಂಗ ಆಗ್ಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಸಂಧಿವಾತ ಆರ್ಥರೈಟಿಕ್ಸ್ ತರ ಏನಿಲ್ಲ. ನಾವು ಟಾನಿಕ್ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಅದನ್ನ ಪತ್ತೆ ತರ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. 3 months ಕಂಟಿನ್ಯೂ ಮಾಡಿ. ಶೀತದ ಪದಾರ್ಥ ತಿನ್ನಬಾರ್ದು ಅಂತ ಹೇಳಿದ್ರು. ಅವ್ರು ನೀವು ಹೇಳಿದ ತಕ್ಕನಂಗೆ ನಾನು ಆ ಥರ ನಡ್ಕೊಂಡೆ ಸರ್. ಅದಕ್ಕೆ ಕಮ್ಮಿ ಆಗಿದೆ. ಇವಾಗ ಕಾಲು ನೋವು ಏನೂ ಇಲ್ಲ. ಎಷ್ಟು ತಿಂಗಳಾಯ್ತು ನೀವು ಮೆಡಿಸಿನ್ ಎಲ್ಲ ನಿಲ್ಲಿಸಿ? ನಮ್ದು ಸರ್ ಆಗ್ಲೇ 1 month ಆಯ್ತು. ನಿಲ್ಸ್ಬಿಟ್ಟು 1 month ಆಗಿದೆ. ಅದೇನ ಪ್ರಾಬ್ಲಮ್ ಇಲ್ಲ ಸರ್. ಸೊಂಟ ನೋವು ಇತ್ತು. ಲಾಸ್ಟ್ ಟೈಮು ಬೆರ್ಟ್ ತಗೊಂಡೋಗಿದ್ದೆ, ಅದರಿಂದ ಸೊಂಟ ನೋವು ಕಮ್ಮಿ ಆಗಿದೆ. ಒಂದು 5 kg ವೆಯ್ಟ್ ಲಾಸು ಆಗಿದ್ದೀನಿ ಸರ್. ಎಷ್ಟು ದಿನಕ್ಕೆ ವೆಯ್ಟ್ ಲಾಸ್ ಆಗಿರೋದು ಗೊತ್ತಾಯ್ತಮ್ಮ ನಿಮಗೆ? ಸರ್ 1.5 month ಆಯ್ತು. 1.5 month ಅಲ್ಲಿ ಎಷ್ಟು kg ಸಣ್ಣ ಆಗಿದ್ದೀರಾ? 5 kg ಸಣ್ಣ ಆಗಿದ್ದೀನಿ. 5-6 kg ಸಣ್ಣ ಆಗಿದೆ. ಹರೀಶ್ ಅವ್ರು ಹೇಳ್ತಾ ಇರ್ತಾರಲ್ವಾ ಹಿಂಗೆ ಅಂದ್ಬಿಟ್ಟು ನಾವೇ ಪರ್ಚೇಸಿಂಗ್ ಮಾಡ್ಕೊಂಡೋದು. ಪರವಾಗಿಲ್ಲ ಸರ್. ಅದು ಸೊಂಟ ನೋವಿಗೆ, ಕಾಲು ನೋವಿಗೆ ಎಲ್ಲದಕ್ಕೂ ಹೆಲ್ಪ್ ಆಗಿದೆ. ಬೆಲ್ಟ್ ಹಾಕಿದ್ಮೇಲೆ ನಿಮಗೆ ಸೊಂಟ ನೋವು ಕಮ್ಮಿ ಆಗಿದೆ, ಮತ್ತೆ ಕಾಲು ನೋವು ಎಲ್ಲಾ ತರ ಪ್ರಾಬ್ಲಮ್ ಕಮ್ಮಿ ಆಗಿದೆ ಸರ್. ಗ್ಯಾಸ್ಟ್ರಿಕ್ ಆಗೋದು, ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ. ಫುಲ್ಲು ಎದೆ ಉರಿಯೋದು ಅದು ಸ್ವಲ್ಪ ಕಮ್ಮಿ ಆಗಿದೆ. ಬೆಲ್ಟ್ ಹಾಕಿದ್ಮೇಲೆ ಆಮೇಲೆ ಮೇನು ವೆಯ್ಟ್ ಲಾಸ್ ಆಗಿದ್ದೀರಾ? ವೆಯ್ಟ್ ಲಾಸ್ ಆಗಿದೆ ಸರ್. ನಾನು ಏನಕ್ಕೋ ಸೊಂಟ ನೋವಿಗೆ ಅಂತ ತಗೊಂಡೋದೆ, ಬಟ್ ವೆಯ್ಟ್ ಏನು ಇಷ್ಟೆಲ್ಲ ಒಳ್ಳೇದಾಗಿದೆ ಸರ್. ಆಯ್ತಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.